ನೋಡಿ, ಈ ಜಾತಿ ಗಣತಿಯಲ್ಲಿ ಕಳ್ಳಾಟ ಆಗ್ತಾ ಇರುವಂತದ್ದು ದೃಶ್ಯ ಸಮೇತ ನಾವು ಬಯಲು ಮಾಡಿದ್ವಿ. ಇಲ್ಲಿ ದುರಂತ ಅಂತ ಹೇಳಿದ್ರೆ ಇದೇ ಇಲಾಖೆಗೆ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆಯ ಸಂಬಂಧಪಟ್ಟಂತ ಸಚಿವ ಎಚ್.ಸಿ. ಮಹದೇವಪ್ಪ ಏನ್ ಮಾಡ್ತಿದ್ದಾರೆ? 24 ಗಂಟೆ ಆಯ್ತು. ಈ ಸಮಸ್ಯೆ ಬಗ್ಗೆ ಏನಾದ್ರೂ ಮಾತನಾಡಿದ್ರ? ದಿವ್ಯ ಮೌನ, ಬಾಯೇ ಬಿಡ್ತಿಲ್ಲ. ಮತ್ ಯಾಕೆ ಇಂಥವ್ರಿಗೆಲ್ಲ ಇಂಥ ಇಲಾಖೆ ನನಗ್ ಬೇಕು ಅಂತ ಹೇಳ್ಕೊಂಡು ಹೊಡ್ಕೊಳ್ತಾರಲ್ಲ ಕ್ಯಾಬಿನೆಟ್ ಅಲ್ಲಿ, ನನಗಿದೇ ಇಲಾಖೆ ಬೇಕು, ಇಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇವ್ರ ಇಲಾಖೆಯಲ್ಲಿ ಸಮಸ್ಯೆ ಬಂದಾಗ ಇವರೇ ಇರೋದಿಲ್ಲ. ಸುದ್ದಿ ಪ್ರಸಾರವಾಗಿ 24 ಗಂಟೆ ಕಳೆದರೂ ಕೂಡ ಸಚಿವರ ಮೌನ, ಯಾವುದೇ ಪ್ರತಿಕ್ರಿಯೆ ನೀಡದ ಸಚಿವ ಎಚ್.ಸಿ. ಮಹದೇವಪ್ಪ. ಜನಾಕ್ರೋಶ ವ್ಯಕ್ತವಾದರೂ ಕೂಡ ಸಚಿವರಿಂದ ಪ್ರತಿಕ್ರಿಯೆ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆಯಿಂದಲೇ ನಡೀತಾ ಇರುವಂತಹ ಸರ್ವೆ ಇದು. ರಿಪಬ್ಲಿಕನ್ ಎಕ್ಸ್ಪೋಸ್ ಬಳಿಕ ಎಚ್ಚೆತ್ತ ಬಿಬಿಎಂಪಿ. ಆದ್ರೆ ಇಲಾಖೆಯ ಸಚಿವರಿಂದ ಈವರೆಗೂ ಕೂಡ ಗಾಢ ಮೌನ ಯಾಕೆ? ಅಂದ್ರೆ ಇದು ಹಿನ್ನಡೆ ಏನೋ? ಹಾಗಾದ್ರೆ ಹಿನ್ನೆಲೆ ನೋಡ್ತಾ ಹೋಗ್ಬೇಕಾದ್ರೆ ಏನಾದ್ರೂ ಸಚಿವರೇ ಆದೇಶ ಕೊಟ್ಬಿಟ್ರೆ ಹಾಗಾದ್ರೆ ಅನ್ನೋಂತ ಪ್ರಶ್ನೆ ಜನರಲ್ಲಿ ಉದ್ಭವ ಆಗ್ತಾ ಇದೆ. ಸಚಿವರಿಗೆ ಹಾಗಾದ್ರೆ ಗೊತ್ತೇ ಅಲ್ವಾ? ಹಾಗಾದ್ರೆ 24 ಗಂಟೆ ಆಯ್ತು ಸುದ್ದಿ ಪ್ರಸಾರ ಆಗಿ, ವಿತ್ ಪ್ರೂಫ್ ಸಮೇತ ಕೊಡ್ತಾ ಇದ್ವಿ. ಇವರದ್ದೇ ಇಲಾಖೆ. ಹಾಗಾದ್ರೆ ಇವರ ಇಲಾಖೆ ಬಗ್ಗೆ ಎಷ್ಟು ಗಂಭೀರತೆ ಇದೆ, ಇವರು ಇಲಾಖೆಯನ್ನು ಎಷ್ಟು ಗಾಂಭೀರ್ಯದಿಂದ ನಡೆಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಇದೆಲ್ಲ 24 ಗಂಟೆ ಆದ್ರೂ ಗಾಢ ಮೌನ, ಅದ್ರ ಬಗ್ಗೆ ಮಾತನಾಡ್ತಾನೆ ಇಲ್ಲ. ಇಲಾಖೆಯ ಸಚಿವರಿಂದ ಈವರೆಗೂ ಕೂಡ ಯಾವುದೇ ರಿಪ್ಲೈ ಇಲ್ಲ. ಅಂದ್ರೆ ತನ್ನ ಇಲಾಖೆ ಅಲ್ವೋ ಏನೋ ಅಂತ ಮೋಸ್ಟ್ಲಿ ಆತರ ಗೊಂದಲದಲ್ಲಿದ್ರೇನೋ ಮೋಸ್ಟ್ಲಿ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತಿಗೆ ಏನ್ ಕತೆ? ಈಗ ಒಂದು ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಭಿನ್ನ ಆಗತ್ತೆ ಒಂದು ಪಕ್ಷ, ಅದಾದ ನಂತರ ಸ್ಥಾನಮಾನ ಸಿಗುವಂತ ಸಂದರ್ಭದಲ್ಲಿ ಎಷ್ಟೆಲ್ಲ ಪೈಪೋಟಿ, ಅಷ್ಟೆಲ್ಲ ಆದ್ಮೇಲೆ ಒಂದು ಇಲಾಖೆ ತಗೊಂಡ್ಕೊಂಡು ಹೋದ್ರ ಮೇಲೆ ಆ ಇಲಾಖೆಯಲ್ಲಿ ಭ್ರಷ್ಟಾಚಾರನೋ ಅಥವಾ ಸಮಸ್ಯೆ ಆಗ್ತಾ ಇದ್ರೆ ಅದನ್ನು ಗಮನಕ್ಕೆ ಬಂದ ಮೇಲೂ ಕೂಡ ಮೌನ ವಹಿಸ್ತಾರಂತ ಹೇಳಿದ್ರೆ ಅಂತ ಇಲಾಖೆಯಲ್ಲಿ ಯಾಕೆ ಇರಬೇಕು ಅಂತ ಸದ್ಯ ಎಚ್.ಸಿ. ಮಹದೇವಪ್ಪ ಅವರದ್ದು ಇದೇ ಕತೆ ಆಯಿತು. ಹನುಮಂತು, ನಿಕೇಶ್, ಎಚ್.ಸಿ. ಮಹದೇವಪ್ಪ ಅವರು ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಅನ್ನೋದ್ರ ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾದಂತಹ ಸಮಸ್ಯೆ ಏನು, ಪ್ರಶ್ನೆ ಏನು ಅಂತಂದು ಹೇಳಿದ್ರೆ, ಕಾಂಗ್ರೆಸ್ನಲ್ಲಿರುವಂತಹ ದಲಿತ ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರನ್ನ ಮನವೊಲಿಸಕ್ಕೆ ಸುದೀರ್ಘವಾದಂತಹ ಒಂದಷ್ಟು ಸಮಯ ತೆಗೆದುಕೊಳ್ತು. ಯಾಕೆ ಅಂತಂದು ಹೇಳಿದ್ರೆ, ಈ ಒಂದು ಒಳ ಮೀಸಲಾತಿ ವಿಚಾರಕ್ಕೆ ದಲಿತ ಎಡಗೈ ಸಮುದಾಯ ನಮ್ಗೆ ಬೇಕೇ ಬೇಕು ಅನ್ನುವಂತ ಪಟ್ಟನ್ನ ಹಿಡಿದ್ರೆ ಬಲಗೈ ಸಮುದಾಯ ಅದಕ್ಕೆ ಪ್ರಾರಂಭದಲ್ಲಿ ವಿರೋಧ ಮಾಡ್ತು. ಆ ಕಾರಣಕ್ಕಾಗಿನೇ ದಲಿತ ಎಡಗೈ ಮತ್ತೆ ಬಲಗೈ ಸಮುದಾಯದ ನಾಯಕರೆಲ್ಲರೂ ಕೂಡ ಆಗಾಗ ಸಭೆಯನ್ನ ಸೇರಿ ಎಂಪರಿಕಲ್ ಡಾಟಾ ಇದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದ್ರು. ಆ ಎಂಪರಿಕಲ್ ಡಾಟಾವನ್ನ ಸಂಗ್ರಹ ಮಾಡಲಿಕ್ಕೆ ಈಗ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಸಮೀಕ್ಷೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತಂದ್ರೆ, ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಎಂಪರಿಕಲ್ ಡಾಟಾ ಅದನ್ನ ಸರಿಯಾಗಿ ಕೆಲವರು ತಮ್ಮ ಸಮುದಾಯದ ಹೆಸರನ್ನ ಹೇಳಿಕೊಳ್ಳಕ್ಕೆ ಹಿಂಜರಿಕೆ ಆಗ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕ ನಂತರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಮ ಸಮುದಾಯದ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನೀವೇ ಖುದ್ದು ಬರೆಸಬೇಕು, ನೀವೇ ಅದನ್ನ ಮಾಹಿತಿ ಸಂಗ್ರಹ ಮಾಡ್ಕೊಳ್ಬೇಕು. ಅದಾದ ನಂತರದಲ್ಲಿ ವರದಿ ಹಂಗಾಯ್ತು ಹಿಂಗಾಯ್ತು ಅನ್ನುವಂತ ಆರೋಪಗಳು ನಮ್ಮ ಮೇಲೆ ಮಾಡುವಂತಿಲ್ಲ ಅನ್ನುವಂತ ಸ್ಪಷ್ಟವಾದಂತ ಸೂಚನೆಯನ್ನ ಕೊಟ್ಟಿದ್ರು. ಆ ಕಾರಣಕ್ಕಾಗಿನೇ ಕಾಂಗ್ರೆಸ್ನಲ್ಲಿರುವಂತವರಾಗಿರ್ಬೋದು, ಬಿಜೆಪಿಯಲ್ಲಿರುವಂತವರಾಗಿರ್ಬೋದು, ಎಲ್ಲಾ ನಾಯಕರು ಕೂಡ ದಲಿತ ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರು ತಮ್ಮ ತಮ್ಮ ಸಮುದಾಯದ ಸಂಖ್ಯೆಯನ್ನ ಗುರುತು ಮಾಡಲಿಕ್ಕೆ, ಮಾಹಿತಿ ಕೊಡಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತು. ಆದ್ರೆ ಸಹಜವಾಗಿನೇ ಒಂದು ಪ್ರಶ್ನೆ ಬರುತ್ತೆ, ಎಚ್.ಸಿ. ಮಹದೇವಪ್ಪ ಅವರು ಇದ್ರ ಈ ವಿಚಾರವಾಗಿ ಒಂದಷ್ಟು ಆಸಕ್ತಿ ಹೆಚ್ಚಿಸಿಕೊಳ್ಬೇಕಾಗಿತ್ತು ಅನ್ನೋಂಥದ್ದು. ಆಸಕ್ತಿ ಹೆಚ್ಚು ಖುದ್ದಾಗಿ ಅವರಾಗೆ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಸಬೇಕಾಗಿತ್ತ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಸಹಜವಾಗಿ ಸಚಿವರಾಗಿ ಸಭೆಗಳನ್ನ ಮಾಡಬಹುದು, ಒಂದಷ್ಟು ಡೈರೆಕ್ಷನ್ ಗಳನ್ನ ಮಾಡಬಹುದು. ಆ ಡೈರೆಕ್ಷನ್ ಆದ ನಂತರದಲ್ಲಿ ಕೊಟ್ಟಂತ ಡೈರೆಕ್ಷನ್ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ಒಂದು ಕಂಡಿಡುವಂತ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ವಾ ಅನ್ನೋಂತ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಹನುಮಂತು, ನಿಮ್ಮೆಲ್ಲ ಮಾಹಿತಿ. ನೋಡಿ, ಈ ಜಾತಿ ಗಣತಿಯಲ್ಲಿ ಕಳ್ಳಾಟ ಆಗ್ತಾ ಇರುವಂತದ್ದು ದೃಶ್ಯ ಸಮೇತ ನಾವು ಬಯಲು ಮಾಡಿದ್ವಿ. ಇಲ್ಲಿ ದುರಂತ ಅಂತ ಹೇಳಿದ್ರೆ ಇದೇ ಇಲಾಖೆಗೆ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆಯ ಸಂಬಂಧಪಟ್ಟಂತ ಸಚಿವ ಎಚ್.ಸಿ. ಮಹದೇವಪ್ಪ ಏನ್ ಮಾಡ್ತಿದ್ದಾರೆ? 24 ಗಂಟೆ ಆಯ್ತು. ಈ ಸಮಸ್ಯೆ ಬಗ್ಗೆ ಏನಾದ್ರೂ ಮಾತನಾಡಿದ್ರ? ದಿವ್ಯ ಮೌನ, ಬಾಯೇ ಬಿಡ್ತಿಲ್ಲ. ಮತ್ ಯಾಕೆ ಇಂಥವ್ರಿಗೆಲ್ಲ ಇಂಥ ಇಲಾಖೆ ನನಗ್ ಬೇಕು ಅಂತ ಹೇಳ್ಕೊಂಡು ಹೊಡ್ಕೊಳ್ತಾರಲ್ಲ ಕ್ಯಾಬಿನೆಟ್ ಅಲ್ಲಿ, ನನಗಿದೇ ಇಲಾಖೆ ಬೇಕು, ಇಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇವ್ರ ಇಲಾಖೆಯಲ್ಲಿ ಸಮಸ್ಯೆ ಬಂದಾಗ ಇವರೇ ಇರೋದಿಲ್ಲ.
ಸುದ್ದಿ ಪ್ರಸಾರವಾಗಿ 24 ಗಂಟೆ ಕಳೆದರೂ ಕೂಡ ಸಚಿವರ ಮೌನ. ಯಾವುದೇ ಪ್ರತಿಕ್ರಿಯೆ ನೀಡದ ಸಚಿವ ಎಚ್ ಸಿ ಮಹದೇವಪ್ಪ. ಜನಾಕ್ರೋಶ ವ್ಯಕ್ತವಾದರೂ ಕೂಡ ಸಚಿವರಿಂದ ಪ್ರತಿಕ್ರಿಯೆ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆಯಿಂದಲೇ ನಡೀತಾ ಇರುವಂತಹ ಸರ್ವೆ ಇದು. ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಬಳಿಕ ಎಚ್ಚೆತ್ತ ಬಿಬಿಎಂಪಿ. ಆದ್ರೆ ಇಲಾಖೆಯ ಸಚಿವರಿಂದ ಈವರೆಗೂ ಕೂಡ ಗಾಢ ಮೌನ ಯಾಕೆ? ಅಂದ್ರೆ ಇದ್ರ ಹಿನ್ನಡೆ ಏನೋ ಹಾಗಾದ್ರೆ? ಹಿನ್ನೆಲೆ ನೋಡ್ತಾ ಹೋಗ್ಬೇಕಾದ್ರೆ ಏನಾದ್ರೂ ಸಚಿವರೇ ಆದೇಶ ಕೊಟ್ಬಿಟ್ರೆ ಹಾಗಾದ್ರೆ ಅನ್ನೋಂತ ಪ್ರಶ್ನೆ ಜನರಲ್ಲಿ ಉದ್ಭವ ಆಗ್ತಾ ಇದೆ. ಸಚಿವರಿಗೆ ಹಾಗಾದ್ರೆ ಗೊತ್ತೇ ಅಲ್ವಾ? ಹಾಗಾದ್ರೆ 24 ಗಂಟೆ ಆಯ್ತು ಸುದ್ದಿ ಪ್ರಸಾರ ಆಗಿ, ವಿತ್ ಪ್ರೂಫ್ ಸಮೇತ ಕೊಡ್ತಾ ಇದ್ವಿ. ಇವರದ್ದೇ ಇಲಾಖೆ. ಹಾಗಾದ್ರೆ ಇವರ ಇಲಾಖೆ ಬಗ್ಗೆ ಎಷ್ಟು ಗಂಭೀರತೆ ಇದೆ, ಇವರು ಇಲಾಖೆನ ಎಷ್ಟು ಗಾಂಭೀರ್ಯದಿಂದ ನಡೆಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗ್ತಾ ಇದೆ ನೋಡಿ. ಇದೆಲ್ಲ 24 ಗಂಟೆ ಆದ್ರೂ ಹಾಡ ಮೌನ, ಅದ್ರ ಬಗ್ಗೆ ಮಾತನಾಡ್ತಾನೆ ಇಲ್ಲ. ಇಲಾಖೆಯ ಸಚಿವರಿಂದ ಈವರೆಗೂ ಕೂಡ ಯಾವುದೇ ರಿಪ್ಲೈ ಇಲ್ಲ. ಅಂದ್ರೆ ತನ್ನ ಇಲಾಖೆ ಅಲ್ವೋ ಏನೋ ಅಂತ ಮೋಸ್ಟ್ಲಿ ಆತರ ಗೊಂದಲದಲ್ಲಿದ್ರೇನೋ ಮೋಸ್ಟ್ಲಿ. ಬಗ್ಗೆ ಮಾಹಿತಿ ಕೊಟ್ಟಾರೆ ನನ್ನ ಕಲೀಗ್ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತಿಗೆ ಏನ್ ಕತೆ? ಈಗ ಒಂದು ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಭಿನ್ನ ಆಗತ್ತೆ ಒಂದು ಪಕ್ಷ, ಅದಾದ ನಂತರ ಸ್ಥಾನಮಾನ ಸಿಗುವಂತ ಸಂದರ್ಭದಲ್ಲಿ ಎಷ್ಟೆಲ್ಲ ಪೈಪೋಟಿ, ಅಷ್ಟೆಲ್ಲ ಆದ್ಮೇಲೆ ಒಂದು ಇಲಾಖೆ ತಗೊಂಡ್ಕೊಂಡು ಹೋದ್ರ ಮೇಲೆ ಆ ಇಲಾಖೆಯಲ್ಲಿ ಭ್ರಷ್ಟಾಚಾರನೋ ಅಥವಾ ಸಮಸ್ಯೆ ಆಗ್ತಾ ಇದ್ರೆ ಅದನ್ನು ಗಮನಕ್ಕೆ ಬಂದ ಮೇಲೂ ಕೂಡ ಮೌನ ವಹಿಸ್ತಾರಂತ ಹೇಳಿದ್ರೆ ಅಂತ ಇಲಾಖೆಯಲ್ಲಿ ಯಾಕೆ ಇರಬೇಕು ಅಂತ ಸದ್ಯ ಎಚ್ ಸಿ ಮಹದೇವಪ್ಪ ಅವರದ್ದು ಇದೇ ಕಥೆ ಆಯಿತು. ಹನುಮಂತು, ನಿಕೇಶ್, ಎಚ್ ಸಿ ಮಹದೇವಪ್ಪ ಅವರು ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಅನ್ನೋದ್ರ ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾದಂತಹ ಸಮಸ್ಯೆ ಏನು, ಪ್ರಶ್ನೆ ಏನು ಅಂತಂದು ಹೇಳಿದ್ರೆ, ಕಾಂಗ್ರೆಸ್ನಲ್ಲಿರುವಂತಹ ದಲಿತ ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರನ್ನ ಮನವೊಲಿಸಕ್ಕೆ ಸುದೀರ್ಘವಾದಂತಹ ಒಂದಷ್ಟು ಸಮಯ ತೆಗೆದುಕೊಳ್ತು. ಯಾಕೆ ಅಂತಂದು ಹೇಳಿದ್ರೆ, ಈ ಒಂದು ಒಳ ಮೀಸಲಾತಿ ವಿಚಾರಕ್ಕೆ ದಲಿತ ಎಡಗೈ ಸಮುದಾಯ ನಮಗೆ ಬೇಕೇ ಬೇಕು ಅನ್ನುವಂತ ಪಟ್ಟನ್ನ ಹಿಡಿದ್ರೆ ಬಲಗೈ ಸಮುದಾಯ ಅದಕ್ಕೆ ಪ್ರಾರಂಭದಲ್ಲಿ ವಿರೋಧ ಮಾಡ್ತು. ಆ ಕಾರಣಕ್ಕಾಗಿನೇ ದಲಿತ ಎಡಗೈ ಮತ್ತೆ ಬಲಗೈ ಸಮುದಾಯದ ನಾಯಕರೆಲ್ಲರೂ ಕೂಡ ಆಗಾಗ ಸಭೆಯನ್ನ ಸೇರಿ ಎಂಪರಿಕಲ್ ಡಾಟಾ ಇದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದ್ರು. ಆ ಎಂಪರಿಕಲ್ ಡಾಟಾವನ್ನ ಸಂಗ್ರಹ ಮಾಡಲಿಕ್ಕೆ ಈಗ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಸಮೀಕ್ಷೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತಂದ್ರೆ, ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಎಂಪರಿಕಲ್ ಡಾಟಾ ಅದನ್ನ ಸರಿಯಾಗಿ ಕೆಲವರು ತಮ್ಮ ಸಮುದಾಯದ ಹೆಸರನ್ನ ಹೇಳಿಕೊಳ್ಳಕ್ಕೆ ಹಿಂಜರಿಕೆ ಆಗ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕ ನಂತರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಮ ಸಮುದಾಯದ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನೀವೇ ಖುದ್ದು ಬರೆಸಬೇಕು, ನೀವೇ ಅದನ್ನ ಮಾಹಿತಿ ಸಂಗ್ರಹ ಮಾಡ್ಕೊಳ್ಬೇಕು. ಅದಾದ ನಂತರದಲ್ಲಿ ವರದಿ ಹಂಗಾಯ್ತು ಹಿಂಗಾಯ್ತು ಅನ್ನೋಂತ ಆರೋಪಗಳನ್ನು ನಮ್ಮ ಮೇಲೆ ಮಾಡುವಂತಿಲ್ಲ ಅನ್ನುವಂತ ಸ್ಪಷ್ಟವಾದಂತ ಸೂಚನೆಯನ್ನ ಕೊಟ್ಟಿದ್ರು. ಆ ಕಾರಣಕ್ಕಾಗಿನೇ ಕಾಂಗ್ರೆಸ್ನಲ್ಲಿರುವಂತವರಾಗಿರ್ಬೋದು, ಬಿಜೆಪಿಯಲ್ಲಿರುವಂತವರಾಗಿರ್ಬೋದು, ಎಲ್ಲಾ ನಾಯಕರು ಕೂಡ ದಲಿತ ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರು ತಮ್ಮ ತಮ್ಮ ಸಮುದಾಯದ ಸಂಖ್ಯೆಯನ್ನ ಗುರುತು ಮಾಡಲಿಕ್ಕೆ, ಮಾಹಿತಿ ಕೊಡಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತು. ಆದ್ರೆ ಸಹಜವಾಗಿನೇ ಒಂದು ಪ್ರಶ್ನೆ ಬರುತ್ತೆ, ಎಚ್ ಸಿ ಮಹದೇವಪ್ಪ ಅವರು ಇದ್ರ ಈ ವಿಚಾರವಾಗಿ ಒಂದಷ್ಟು ಆಸಕ್ತಿ ಹೆಚ್ಚಿಸಿಕೊಳ್ಬೇಕಾಗಿತ್ತು ಅನ್ನೋಂಥದ್ದು. ಆಸಕ್ತಿ ಹೆಚ್ಚು ಖುದ್ದಾಗಿ ಅವರಾಗೆ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಸಬೇಕಾಗಿತ್ತಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಸಹಜವಾಗಿ ಸಚಿವರಾಗಿ ಸಭೆಗಳನ್ನ ಮಾಡಬಹುದು, ಒಂದಷ್ಟು ಡೈರೆಕ್ಷನ್ ಗಳನ್ನ ಮಾಡಬಹುದು. ಆ ಡೈರೆಕ್ಷನ್ ಆದ ನಂತರದಲ್ಲಿ ಕೊಟ್ಟಂತ ಡೈರೆಕ್ಷನ್ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ಒಂದು ಕಂಡಿಡುವಂತ ಪ್ರಯತ್ನವನ್ನು ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ವಾ ಅನ್ನೋಂತ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಹನುಮಂತು, ನಿಮ್ಮೆಲ್ಲ ಮಾಹಿತಿ.